ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ನಾನು ಒಬ್ನೇ ಹೇಳ್ತಾ ಇದ್ದೀನಿ, ಹೀಗಾಗಿ ದಿನದ ಕತೆ ಮಚ್ಚಾ ಪುಟ್ಟಿಯನ್ನ ನಾನು ಶಾರ್ಟ್ ಆಗಿ ಏನ್ ಮಾಡಿದ್ದೀನಿ, ದಿನದ ಕತೆ ಅಂತ ಶಾರ್ಟ್ ಆಗಿ ಮಾಡಿದ್ದೀನಿ. ಸೊ ಈ ಒಂದು ವಾರ, ಈ ಕಂಪ್ಲೀಟ್ ಒಂದು ವಾರ ಏನ್ ಮಾಡ್ತಾ ಇದ್ದೀನಿ, ನಾನೊಬ್ನೇ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಇದನ್ನ ಶಾರ್ಟ್ ಆಗಿ ದಿನದ ಕತೆ ಅಂತ ನೋಡೋಣ. ಸೊ ನಿನ್ನೆ ದಿವಸ ಕರೆಂಟ್ ಅಫೇರ್ಸ್ ಆಗಿರಲಿಲ್ಲ. ಓಕೆ, ಸೊ ನಿನ್ನೆ ದಿವಸ ವಿದ್ಯಾರ್ಥಿ ಪ್ರಭುತ್ವ ಕ್ಲಾಸ್ ಅನ್ನು ಮಾಡಿದೆ. ಹೀಗೆ ಇವತ್ತು ಮತ್ತು ನಿನ್ನೆಯ ಒಂದು ಕರೆಂಟ್ ಅಫೇರ್ಸ್ ಇವತ್ತಿಂದ ಇನ್ನೂ ಹಾಕ್ಬೇಕಿತ್ತು, ಅದನ್ನ ನಾಳೆ ಕವರ್ ಮಾಡ್ತೀನಿ. ಸೊ ಇವತ್ತು ನಿನ್ನೆ ಹಾಗೂ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಅನ್ನ ನಾವು ನೋಡೋಣ. ಸೊ ಯಾರು ಫಸ್ಟ್ ಟೈಮು ನಮ್ಮ ಕಚ್ಚಾ ಕರೆಂಟ್ ಅಫೇರ್ಸ್ ನ ಈ ಡಿಸ್ಕಷನ್ ಅಲ್ಲ, ಇವತ್ತು ನಾನು ಒಬ್ಬನೇ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ನೀವೆಲ್ಲ ನಮ್ಮ ಚಾನೆಲ್ಗೆ ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಜೊತೆಗೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಬೇಕು. ಓಕೆ, ಸೊ ಹಾಗೆ ಲೈಕ್ ಮಾಡ್ತಾ ನಿಮ್ಮ ಒಂದು ಫ್ರೆಂಡ್ಸ್ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿದ್ದಾರಲ್ಲ ಅವ್ರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ನೋಡ್ತೀವಿ, ಸಣ್ಣ ಸಣ್ಣ ನ್ಯೂಸ್, ಒಂದೆರಡು ಸಾಲುಗಳಲ್ಲಿ ಮುಗಿಯುವಂತದನ್ನ ಅವುಗಳನ್ನ ನೋಡಿ ಸ್ವಲ್ಪ ಡೀಪ್ ಆಗಿರುವಂತ ನ್ಯೂಸ್ ಅನ್ನ ನೋಡೋಣ. ಸೊ ಏನಾಗ್ತಿದೆ ಅಂತಂದ್ರೆ, ಈಗ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ, ಆಸ್ತಿ ತೆರಿಗೆಯನ್ನ ಕಟ್ತಾ ಇದ್ದೀವಿ. ಓಕೆ, ಸೊ ಈಗ ಆಸ್ತಿ ತೆರಿಗೆ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಹೇಳಿ, ಸೊ ಅದ್ರ ಜೊತೆಗೆ ಸೇವಾ ಶುಲ್ಕ ಅಂತ, ಆಸ್ತಿ ತೆರಿಗೆ ಮತ್ತು ಸೇವಾ ಶುಲ್ಕ ಅಂತ ಹೇಳಿ ನಮ್ಮ ಮುನ್ಸಿಪಾಲಿಟೀಸ್ ಅಥವಾ ಮಹಾನಗರ ಪಾಲಿಕೆಗಳು ಏನ್ ಮಾಡ್ತಿದ್ದೇವೆ, ಇವುಗಳನ್ನ ಕಾರ್ಪೊರೇಷನ್ಸ್, ಮುನ್ಸಿಪಾಲಿಟಿ ಪುರಸಭೆಗಳು ಇವುಗಳೆಲ್ಲ ಏನ್ ಮಾಡ್ತಿದ್ದೇವೆ, ನಮ್ಮ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಈಗ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಏನಾಗುತ್ತೆ, ಇನ್ ಮುಂದೆ ರಾಜ್ಯದಾದ್ಯಂತ ಬಿಬಿಎಂಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆದವರು ಯಾವ ತರ ಆನ್ಲೈನ್ ಅಲ್ಲಿ ಈ ಒಂದು ಆಸ್ತಿ ತೆರಿಗೆ ಅಥವಾ ಅವರ ಸೇವಾ ಶುಲ್ಕಗಳನ್ನ ಪಡಿತಾರೋ ಅಥವಾ ಯಾವ ರೀತಿ ಪಾವತಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಆನ್ಲೈನ್ ಅಲ್ಲಿ ಕೊಟ್ಟಿದ್ದಾರಲ್ಲ, ಅದನ್ನ ಎಲ್ಲಾ ನಗರಗಳಿಗೆ ವಿಸ್ತಾರ ಮಾಡ್ತೀವಿ, ಅಂದ್ರೆ ಏಕರೂಪದ್ದು. ಓಕೆ, ಸೊ ಒಂದೇ ತರ ಇರುವಂತಹ ವೆಬ್ಸೈಟ್ ಅನ್ನ ಎಲ್ಲಾ ನಗರಗಳಿಗೆ ಕೊಡ್ತೀವಿ ಅಂತ ಹೇಳಿ ಒಂದು ಏನಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ಏನಂತ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ, ಈಗ ಬೆಂಗಳೂರಲ್ಲಿ ಇದ್ರಪ್ಪ, ನೀವು ಬಿಬಿಎಂಪಿಯ ವೆಬ್ಸೈಟ್ಗೆ ಹೋಗಿ ಏನು ನಿಮ್ಮ ಟ್ಯಾಕ್ಸ್, ಆಸ್ತಿ ತೆರಿಗೆ ಅಥವಾ ಬೇರೆ ಸೇವಾ ಶುಲ್ಕಗಳನ್ನ ಕೊಡ್ತಿದ್ರಲ್ಲ, ಅದೇ ತರದ ಒಂದು ವೆಬ್ಸೈಟ್ ಅಥವಾ ಮೋಸ್ಟ್ಲಿ ಅದೇ, ಓಕೆ, ಏಕರೂಪ ವ್ಯವಸ್ಥೆ ಅಂದ್ರೆ ಮೋಸ್ಟ್ಲಿ ಅದೇ ವೆಬ್ಸೈಟ್ ಅಲ್ಲಿ ಕೊಡ್ಬೋದು, ಅಥವಾ ಅದೇ ತರ ಒಂದು ವ್ಯವಸ್ಥೆಯನ್ನ ರಾಜ್ಯದ ಬೇರೆ ನಗರಗಳಿಗೆ ಕೊಡುವಂತಹ ವ್ಯವಸ್ಥೆ ಇನ್ನು ಮುಂದೆ ಬರುತ್ತೆ. ಅದಾದ್ಮೇಲೆ ಈಗ ವಾಟ್ಸಪ್ದವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, SMB ಉತ್ಸವ ಅಂತ ಹೇಳಿ ಒಂದು ಉತ್ಸವಕ್ಕೆ ಚಾಲನೆಯನ್ನ ಕೊಟ್ರು. ಸೊ ನಾನು ಹುಡ್ಕಾಡಕ್ ಟ್ರೈ ಮಾಡಿದೆ, ವಾಟ್ ಈಸ್ SMB ಅಂತ. ಆ SMB ಯ ಫುಲ್ ಫಾರ್ಮ್ ಸಿಗ್ಲಿಲ್ಲ. ಸೊ ಸಿಕ್ಕರೆ ನೀವು ಯಾರಿಗಾದ್ರೂ ಗೊತ್ತಿದ್ರೆ ಏನ್ ಮಾಡಿ ಕಮೆಂಟ್ ಹಾಕಿ. ಸೊ ರಿಯಲ್ ಆಗಿ ವಾಟ್ಸಪ್ ಇದ್ SMB ಮತ್ ಬೇರೆ ಯಾವ್ದು SMB ಫುಲ್ ಫಾರ್ಮ್ ಅಂತ ಅದನ್ನ ನೋಡಿ ಹೇಳಕ್ ಹೋಗ್ಬೇಡಿ. ಓಕೆ, ಸೊ ಈಗ ವಾಟ್ಸಪ್ದವ್ರು ಏನ್ ಮಾಡಿದ್ರು, ಸಣ್ಣ ಉದ್ದಿಮೆಯ ವ್ಯಾಪಾರಸ್ಥರ ಒಂದು ಮಾರಾಟ ಮಾಡೋದಕ್ಕೆ ಅಥವಾ ಅವರ ಒಂದು ವಸ್ತುಗಳ ಒಂದು ಮಾರಾಟದ ಉದ್ದಿಮೆಯನ್ನ ವಿಸ್ತರಣೆ ಮಾಡೋದಕ್ಕೆ ವಾಟ್ಸಪ್ ಅಲ್ಲಿ ಯಾವ ರೀತಿ ನಾವು ಬಿಸ್ನೆಸ್ ಅನ್ನ ಮಾಡಬಹುದು, ಓಕೆ, ವಾಟ್ಸಪ್ ಬಿಸ್ನೆಸ್ ಅನ್ನ ಯಾವ ರೀತಿ ಅವರು ಅಳವಡಿಸ್ಕೋಬಹುದು ಅನ್ನುವಂತ ಒಂದು ತರಬೇತಿಯನ್ನ ನೀಡ್ತಾರೆ. ಸೊ ನೋಡಿ, ವಾಟ್ಸಪ್ ಅನ್ನ ನಾವೆಲ್ಲ ಬಳಸ್ತಾ ಇದೀವಿ. ಇಲ್ಲಿ ಕೆಲವೊಂದಿಷ್ಟು ಅಕೌಂಟ್ ಬಿಸ್ನೆಸ್ ಅಕೌಂಟ್ ಅಂತ ಇರುತ್ತೆ. ಸೊ ವಾಟ್ಸಪ್ ಅನ್ನ ಬಳಸಿ ಬಹಳಷ್ಟು ಜನ ಏನ್ ಮಾಡ್ತಿದ್ದಾರೆ, ವ್ಯಾಪಾರವನ್ನ ಮಾಡ್ತಿದ್ದಾರೆ. ಸೊ ಹೀಗೆ ನಮ್ಮ ದೇಶದ ಒಂದು ಸಣ್ಣ ವ್ಯಾಪಾರಿಗಳಿಗೆ ಏನು ಆಗ್ಬೇಕು, ಈ ವಾಟ್ಸಪ್ ಬಿಸ್ನೆಸ್ ಮಾಡೆಲ್ ಅನ್ನ ನಾವು ತಿಳಿಸ್ಕೊಡೋಣ, ಯಾವ ರೀತಿ ಅವ್ರು ಬಿಸ್ನೆಸ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೆ ಈ SMB ಉತ್ಸವವನ್ನ ಯಾರು ಸ್ಟಾರ್ಟ್ ಮಾಡಿದ್ದಾರೆ, ವಾಟ್ಸಪ್ ದವರು ಸ್ಟಾರ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಓಕೆ, 75 ವರ್ಷದ ಒಂದು ಸುಸಂದರ್ಭದಲ್ಲಿ ಬ್ರಿಟಿಷ್ ಕೌನ್ಸಿಲ್ ಅಥವಾ ಬ್ರಿಟಿಷ್ ಮಂಡಳಿಯದವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಸೊ ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋದಂತ ಬ್ರಿಟಿಷರು ಈಗ ನಮ್ಮ ದೇಶದ 75ನೇ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಏನ್ ಮಾಡ್ತಿದ್ದಾರೆ, ಒಂದು ಕಾರ್ಯಕ್ರಮ ತಗೊಂಡ್ ಬಂದು ಅದಕ್ಕೆ ಏನಂತ ಹೇಳ್ತಿದ್ದಾರೆ ಅಂದ್ರೆ, ಇಂಡಿಯಾ UK ಟುಗೆದರ್ 2022 ಅ ಸೀಸನ್ ಆಫ್ ಕಲ್ಚರ್ ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಚಾಲನೆಯನ್ನ ನೀಡಿದ್ದಾರೆ. ಸೊ ಈ ಕಾರ್ಯಕ್ರಮದ ಒಂದು ರಾಯಭಾರಿ ಅಥವಾ ಅಂಬಾಸಿಡರ್ ಆಗಿ ಯಾರಿದ್ದಾರೆ ಅಂತಂದ್ರೆ, ನಮ್ಮೆಲ್ಲರ ನೆಚ್ಚಿನ ಒಬ್ಬ ಸಂಗೀತ ನಿರ್ದೇಶಕ, ಆಸ್ಕರ್ ಪುರಸ್ಕಾರವನ್ನು ಪಡೆದಂತಹ ನಮ್ಮ ನೆಚ್ಚಿನ ಸಂಗೀತ ನಿರ್ದೇಶಕರಾಗಿರುವಂತಹ AR ರೆಹಮಾನ್ ಅವರನ್ನ ಈ ಕಾರ್ಯಕ್ರಮದ ರಾಯಭಾರಿ ಅಂತ ಯಾರು ನೇಮಕ ಮಾಡಿದ್ದಾರೆ, ಬ್ರಿಟಿಷ್ ಕೌನ್ಸಿಲ್ ಅಥವಾ ಬ್ರಿಟಿಷ್ ಮಂಡಳಿಯವರು ನೇಮಕ ಮಾಡಿದ್ದಾರೆ. ಓಕೆ, ಪ್ರೋಗ್ರಾಮ್ ಹೆಸರೇನು, ಇಂಡಿಯಾ UK ಟುಗೆದರ್ 2022 ಅ ಸೀಸನ್ ಆಫ್ ಕಲ್ಚರ್ ಅಂತ. ಓಕೆ, ಇದರ ರಾಯಭಾರಿ AR ರೆಹಮಾನ್ ಯಾಕೆ ಮಾಡಿದ್ರು, ಯಾಕಂದ್ರೆ ಈಗ ಸ್ವಾತಂತ್ರ್ಯೋತ್ಸವದ ಒಂದು ಅಮೃತ ಮಹೋತ್ಸವ ನಡೀತಾ ಇದೆ.
ಸೊ ಅದಾದ್ಮೇಲೆ ಈಗ ಏನಾಗ್ತಿದೆ ಅಂದ್ರೆ ಸೈಬರ್ ಅಪರಾಧಗಳು ನಡೀತಾ ಇದೆ, ಸಿಕ್ಕಾಪಟ್ಟೆ ಸೈಬರ್ ಅಪರಾಧಗಳು ನಡೀತಾ ಇದೆ. ಸೈಬರ್ ಅಪರಾಧದಲ್ಲಿ ಬಹಳಷ್ಟು ಜನರ ಕ್ರಿಪ್ಟೋ ಕರೆನ್ಸಿಗಳು ಕೂಡ ಕಳುವು ಆಗ್ತಿದೆ. ಸೊ ಹೀಗೆ ಕ್ರಿಪ್ಟೋ ಕರೆನ್ಸಿಗಳು ಏನಾದ್ರೂ ಕಳುವಾದ್ರೆ ಅಂತಹ ಗ್ರಾಹಕರಿಗೆ ವಿಮೆಯನ್ನ ತರುವಂತಹ ಈ ಕ್ರಿಪ್ಟೋ ವಿಮೆ ಅಥವಾ ಕ್ರಿಪ್ಟೋ ಇನ್ಶೂರೆನ್ಸ್ ಅಂತ ಹೇಳಿ ಓಕೆ. ಸೊ ಈ ಕ್ರಿಪ್ಟೋ ಕರೆನ್ಸಿ ಏನಾದ್ರೂ ಕಳೆದ್ರೆ ಕ್ರಿಪ್ಟೋ ಇನ್ಶೂರೆನ್ಸ್ ಅನ್ನ ಕೆಲವೊಂದಿಷ್ಟು ಜನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಕೂಡ ಹೊಸದಾಗಿ ಬಂದಂತಹ ಒಂದು ರೀತಿಯಾದಂತಹ ಇನ್ಶೂರೆನ್ಸ್ ಸ್ಕೀಮು. ಅದು ದೇಶಗಳು ಮಾಡ್ತಿಲ್ಲ, ಇಲ್ಲಿ ನೆನ್ಪಿಟ್ಕೊಳ್ಳಿ. ಯಾವುದೇ ದೇಶ ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕ್ರಿಪ್ಟೋ ಕರೆನ್ಸಿಯನ್ನ ತೆರಲಿಲ್ಲ. ಇವನ್ ಕ್ರಿಪ್ಟೋ ವಿಮೆಯನ್ನು ಕೂಡ ಯಾವುದೇ ಒಂದು ದೇಶದ ಸರ್ಕಾರ ಇಲ್ಲಿ ಕೊಡ್ತಾ ಇಲ್ಲ. ಇದು ಕಂಪ್ಲೀಟ್ ಆಗಿ ಪ್ರೈವೇಟ್ ಆಗಿ ನಡೀತು ಬರುವಂತ ಒಂದು ವ್ಯವಹಾರ ಅನ್ನೋದು ನಿಮ್ಗೆ ತಿಳಿದಿರಲಿ. ನೆಕ್ಸ್ಟ್, ಈಗ ಲಾಸ್ಟ್ ಟೈಮ್ ಹೇಳಿದೆ, ಅಮೆರಿಕದಲ್ಲಿ ಏನಾಗ್ತಿದೆ, ಬಂದೂಕುಗಳನ್ನ ಹೆಚ್ಚು ಜನರು ಬಳಸ್ತಿದ್ದಾರೆ. ಸೊ ಹೀಗಾಗಿ ಆ ಒಂದು ಬಂದೂಕನ್ನ ಪಡೆಯುವಂತಹ ಅಥವಾ ಪಿಸ್ತೂಲ್ಗಳನ್ನ ಪಡೆಯುವಂತಹ ವಯಸ್ಸನ್ನ 18ರಿಂದ 25ಕ್ಕೆ ಹೆಚ್ಚು ಮಾಡ್ಬೇಕಂತ ಅಮೆರಿಕದವರು ನಿರ್ಧಾರ ಮಾಡಿದ್ರು ಅನ್ನೋದನ್ನ ನಾವು ಹಿಂದಿನ ದಿನಗಳಲ್ಲಿ ಚರ್ಚೆ ಮಾಡಿದ್ವಿ. ಈಗ ಇನ್ನೂ ಹೆಚ್ಚು ಒಂದು ಏನ್ ಮಾಡ್ಬೇಕು, ಸ್ಟೆಪ್ಸ್ ಗಳನ್ನ ತಗೋಬೇಕು, ಇನ್ನೂ ಹೆಚ್ಚು ಕ್ರಮಗಳನ್ನ ತಗೋಬೇಕಂತ ಹೇಳಿ ಅಮೆರಿಕ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಬೇರೆ ಒಬ್ಬ ವ್ಯಕ್ತಿಗೆ ಅಥವಾ ಸಮಾಜಕ್ಕೆ ಅಪಾಯಕಾರಿ ಅಂತ ಹೇಳಿ ಯಾವ ವ್ಯಕ್ತಿಯನ್ನು ಗುರುತಿಸಿರ್ತೀವಲ್ಲ ಅವ್ರ ಹತ್ರ ಬಂದೂಕು ಕೊಡುವಂಥದ್ದನ್ನ ನಿಷೇಧಿಸುವಂತಹ ರೆಡ್ ಫ್ಲಾಗ್ ಅನ್ನುವಂತಹ ಹೊಸ ಒಂದು ಕಾನೂನಿಗೆ ಅವರ ಒಂದು ಸೆನೆಟ್ ಅಥವಾ ಅವರ ಸಂಸತ್ತು ಏನ್ ಮಾಡಿದೆ, ಅನುಮೋದನೆಯನ್ನ ನೀಡಿದೆ. ಓಕೆ. ಸೊ ಹಿಂದಿನ ದಿವಸ ನಾವು ನೋಡಿದ್ದೇನಿತ್ತು, ಮೊದಲು ಈ ಪಿಸ್ತೂಲ್ಗಳನ್ನ ಬಂದೂಕುಗಳನ್ನ ಖರೀದಿ ಮಾಡ್ಬೇಕಾದ್ರೆ 18 ವರ್ಷ ಇತ್ತು, ಅದನ್ನ 25ಕ್ಕೆ ಹೆಚ್ಚಿಗೆ ಮಾಡಿದ್ರು ಅಂತ ನೋಡಿದ್ವಿ. ಈಗ ಏನ್ ಮಾಡ್ತಿದಾರೆ ಅಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಅವನಿಂದ ಸಮಾಜಕ್ಕೆ ಅಪಾಯ ಇದೆ, ಅವನು ಸಮಾಜದ ವಿರುದ್ಧವಾಗಿ ಇದ್ದಾನೆ ಅಥವಾ ಅವನ ನಡವಳಿಕೆಗಳು ಸಮಾಜಕ್ಕೆ ವಿರುದ್ಧವಾಗಿದೆ, ಇದರಿಂದ ಸಮಾಜಕ್ಕೆ ಅಪಾಯ ಆಗ್ತಿದೆ ಅಂತ ಏನಾದ್ರು ಅನ್ಸಿದ್ರೆ ಅಂಥವ್ರಿಗೆ ಇನ್ನು ಮುಂದೆ ಅಮೆರಿಕದಲ್ಲಿ ಏನ್ ಕೊಡೋದಿಲ್ಲ, ಬಂದೂಕುಗಳನ್ನ ಕೊಡೋದಿಲ್ಲ. ಸೊ ಅದಕ್ಕೆ ಅವರು ತನ್ನಂತ ಹೊಸ ಕಾನೂನಿಗೆ ಏನಂತ ಹೆಸರು ಕೊಟ್ಟಿದ್ದಾರೆ, ರೆಡ್ ಫ್ಲಾಗ್ ಅಂತ ಹೇಳಿ ಅವರ ಒಂದು ಸಂಸತ್ತು ಅಥವಾ ಅದನ್ನ ಅಮೆರಿಕದ ಸಂಸತ್ತಿಗೆ ನಾವು ಸೆನೆಟ್ ಅಂತ ಕರಿತೀವಿ. ಸೊ ಆ ಸೆನೆಟ್ ಏನ್ ಮಾಡಿತ್ತು, ಅನುಮೋದನೆಯನ್ನು ನೀಡಿತು. ಅದಾದ್ಮೇಲೆ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಭಾರತೀಯ ಹಿರಿಯ ರಾಜತಾಂತ್ರಿಕ ಅಥವಾ ನಮ್ಮ ದೇಶದ ಒಬ್ಬ ಪ್ರತಿನಿಧಿ ಯಾರು, ಅಮನ್ ದೀಪ್ ಸಿಂಗ್ ಗಿಲ್ ಅಂತ. ಸೊ ಭಾರತದ ಒಂದು ಪ್ರತಿನಿಧಿಯಲ್ಲಿ ವಿಶ್ವಸಂಸ್ಥೆ ಬಗ್ಗೆನೂ ನಾವು ವಿದ್ಯಾರ್ಥಿ ಪ್ರಬುದ್ಧದಲ್ಲಿ ಕ್ಲಾಸ್ ಅನ್ನ ಮಾಡಿದ್ವಿ. ಸೊ ಭಾರತವನ್ನ ಪ್ರತಿನಿಧಿಸುತ್ತಿರುವಂತಹ ಅಮನ್ ದೀಪ್ ಸಿಂಗ್ ಗಿಲ್ ಅವರನ್ನ ಟೆಕ್ನಾಲಜಿ ಕ್ಷೇತ್ರದಲ್ಲಿ, ಈ ಒಂದು ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ವಿಶೇಷ ಪ್ರತಿನಿಧಿ ಅಂತ ಹೇಳಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಆಂಟನಿ ಗುಟೆರಸ್ ಅವರು ಏನ್ ಮಾಡಿದ್ದಾರೆ, ನೇಮಕವನ್ನ ಮಾಡಿದ್ದಾರೆ. ಸೊ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಕೆಲಸ ಇದ್ರೆ, ಸೊ ಅವಾಗ ಆಂಟೋನಿ ಗುಟೆರಸ್ ಅವರ ಪರವಾಗಿ ಅವರನ್ನ ರೀಪ್ರೆಸೆಂಟ್ ಮಾಡೋದಕ್ಕೆ ಯಾರು ಹೋಗ್ಬೇಕು, ಈ ವಿಶೇಷ ಪ್ರತಿನಿಧಿಯಾಗಿ ಭಾರತದ ಅಮನ್ ದೀಪ್ ಸಿಂಗ್ ಗಿಲ್ ಅವರು ಏನಾಗಿದ್ದಾರೆ, ಈಗ ನೇಮಕ ಆಗಿದ್ದಾರೆ. ನೆಕ್ಸ್ಟ್ ಅದೇ ಅಮೆರಿಕಾದವರು. ಸೊ ಈಗ ಅಮೆರಿಕಾದ ಬಗ್ಗೆ ಹೇಳ್ತಾ ಇದೀವಿ, ಮತ್ತೆ ಅಮೆರಿಕಾದ ಬಗ್ಗೆ. ಸೊ ಅಮೆರಿಕ ಏನ್ ಮಾಡಿದೆ, 11 ದೇಶಗಳನ್ನ ನಿಗಾ ಪಟ್ಟಿಯಲ್ಲಿ ಇರಿಸಿದೆ. ಆ 11 ದೇಶಗಳಲ್ಲಿ ಭಾರತವು ಕೂಡ ಒಂದು. ಏನಿದು ನಿಗಾ ಪಟ್ಟಿಯಲ್ಲಿ ಇರಿಸುವುದು ಅಂತಂದ್ರೆ, ಅಥವಾ ಅಬ್ಸರ್ವೇಷನ್ ಲಿಸ್ಟ್ ಅಂತ ಹೇಳ್ತೀವಿ. ಎದಕ್ಕೆ ಇಟ್ಟಿದ್ದಾರಪ್ಪ ಅಂತಂದ್ರೆ, ಇಲ್ಲಿ ಈ 11 ದೇಶಗಳು ಏನ್ ಮಾಡ್ತಿದ್ದಾವೆ, ತಮ್ಮ ಕರೆನ್ಸಿ ಮೌಲ್ಯವನ್ನ ತಿರುಚುವಂತಹ ಕೆಲಸ ಮಾಡಿ ವ್ಯಾಪಾರದ ಒಂದು ಅಸಮತೋಲನೆಗೆ ಕಾರಣ ಆಗಿದೆ ಅಂತ ಹೇಳಿ ಅಮೆರಿಕಾದವರು ಈ ಒಂದು ವಾದವನ್ನಿಟ್ಟು 11 ದೇಶವನ್ನ ಏನ್ ಮಾಡಿದ್ರು, ನಿಗಾ ಪಟ್ಟಿಯಲ್ಲಿ ಇಟ್ರು. ಸೊ ನಿನ್ನೆ ದಿವಸ ನೋಡಿದ್ವಿ ನಾವು ವಿದ್ಯಾರ್ಥಿ ಪ್ರಭುತ್ವದಲ್ಲಿ, ಅಲ್ಲೇನಿತ್ತು, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಇತ್ತು. ಸೊ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತಂದ್ರೆ ವ್ಯಾಪಾರದ ಸಮತೋಲನ ಅಂತ ಹೇಳಿ. ಸೊ ನಮ್ ದೇಶದಿಂದ ಹೊರಗಡೆ ಹೋದ್ರೆ ಅದನ್ನ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ, ನಮ್ ದೇಶದ ಒಳಗಡೆ ಬಂದ್ರೆ ಇಂಪೋರ್ಟ್ ಅಂತ. ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಕರೆನ್ಸಿ ಮೌಲ್ಯ ತಿರುಚುವುದು. ಓಕೆ. ಸೊ ಈಗ $1 ಅಂತ ಇದೆ. ಸೊ $1 ಇವತ್ತು ಮೋಸ್ಟ್ಲಿ 78 ರೂಪಾಯಿನೂ ಆಯ್ತು. 78 ರೂಪಾಯಿ, ಸಿಕ್ಕಾಪಟ್ಟೆ ಡಾಲರ್ ರೇಟ್ ಹೆಚ್ಚಾಗ್ತದೆ. ಸೊ ಡಾಲರ್ ರೇಟ್ ಹೆಚ್ಚಾದಂಗೆ ರೂಪಾಯಿಯ ಬೆಲೆ ಏನಾಗಕ್ಕೆ ಸ್ಟಾರ್ಟ್ ಆಯ್ತು, ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಕಡಿಮೆ ಆದಾಗ ಇದೇನಾಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ $1 ಎಷ್ಟಾಗುತ್ತೆ, 78 ರೂಪಾಯಿ ಆಯ್ತು. ಸೊ 78 ರೂಪಾಯಿಗಳಾದ್ರೆ 78 ರೂಪಾಯಿಗಳು, ಒಂದು ನಿಮಿಷ ಕ್ಲಿಯರ್ ಆಗಿ ಬರ್ತೀರಿ. $1 ಎಷ್ಟಾಯ್ತು, 78 ರೂಪಾಯಿಗಳಾಯ್ತು. ಯಾವುದೇ ನ್ಯೂಸ್ ಚಾನಲ್ ಇದನ್ನ ಹೇಳಲ್ಲ. ಸೊ 78 ರೂಪಾಯಿ ಆಯ್ತು. ಈ 78 ರೂಪಾಯಿ ಆದಾಗ ನಮ್ ದೇಶಕ್ಕೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡೋಣ. ನಾವು ಪೆಟ್ರೋಲ್ ತರಿಸ್ಕೊಂಡಾಗ ಪೆಟ್ರೋಲಿನ ಬೆಲೆ ಏರಿಕೆ ಆಗುತ್ತೆ. ಅಂದ್ರೆ ವಿದೇಶದಿಂದ ಯಾವುದೇ ವಸ್ತು ಬಂದ್ರೆ ಅವಾಗ ಏನಾಯ್ತು, ಅದರ ಬೆಲೆ ಏರಿಕೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆದ್ರೆ
ಇದರ ರಿವರ್ಸು ನಮ್ಮ ದೇಶದಿಂದ ಯಾವುದೇ ವಸ್ತು ಹೋದ್ರೆ ಆ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ಕಡಿಮೆ ಬೆಲೆಗೆ ಸಿಕ್ಕಂಗಾಗುತ್ತೆ. ಫಾರ್ ಎಕ್ಸಾಂಪಲ್, ಹಿಂದೊಂದು ದಿವಸ $1ಗೆ ಎಷ್ಟು ರೂಪಾಯಿ ಅಂತ ಅನ್ಕೋಣ, 50 ರೂಪಾಯಿ ಅಂತ ಅನ್ಕೋಣ. ಮೊದಲೊಂದು ದಿವಸ ಇತ್ತು ಅಂತ ಅನ್ಕೋಣ. ಈಗ ಈ ಟಿ ಶರ್ಟ್ ಹಾಕೊಂಡಿದ್ದೀನಲ್ಲ, ಈ ಟಿ ಶರ್ಟ್ ಬೆಲೆ 500 ರೂಪಾಯಿ ಅಂತ ಅನ್ಕೋಣ. ಓಕೆ, ಈ ಟಿ ಶರ್ಟಿನ ಬೆಲೆ ಎಷ್ಟು, 500 ರೂಪಾಯಿ ಅಂತ ಅನ್ಕೋಣ. ಸೊ 500 ರೂಪಾಯಿ ಒಂದು ಟಿ ಶರ್ಟ್ ಅನ್ನ ನಾನು ಫಾರಿನಿಗೆ ಕಳಿಸಿದ್ರೆ ಅಲ್ಲಿ ಅವ್ರು ಎಷ್ಟು ಪಾವತಿ ಮಾಡಬೇಕು, ಅವರು ಅಲ್ಲಿ ಪಾವತಿ ಮಾಡಬೇಕಾಗಿರೋದು ಬರೀ $10ಗೆ ಪಾವತಿ ಮಾಡಿ ಇದನ್ನ ತಗೊಳ್ತಿದ್ರು. $10ಗೆ ಅದು ಸಿಕ್ತಿತ್ತು. ಈಗ ಸಪೋಸ್ $1 ಎಷ್ಟಾಯ್ತು, 100 ರೂಪಾಯಿ ಆಯ್ತು ಅಂತ ಅನ್ಕೋಣ. ಹೌದಾ? ಸೊ $1 100 ರೂಪಾಯಿ ಆಯ್ತು ಅಂತ ಅಂದಾಗ ಇದೇ ಟಿ ಶರ್ಟ್ ಅನ್ನ ನಾನು ಅಮೆರಿಕ ಕಳಿಸಿದ್ರೆ ಮೊದಲು $10 ಇದ್ದಿದ್ದು ಈಗ ಏನಾಯ್ತು, ಅಲ್ಲಿ $5ಗೆ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳಿ. ವ್ಯಾಪಾರದಲ್ಲಿ ಈ ಕರೆನ್ಸಿ ಮೌಲ್ಯಗಳನ್ನ ಇಳಿಸೋದ್ರಿಂದ ನಮ್ಮ ರಫ್ತುಗಳಿಗೆ ಅನುಕೂಲ. ನಮ್ಮ ದೇಶದಿಂದ ಏನು ರಫ್ತು ಮಾಡ್ತೀವಲ್ಲ ಅದಕ್ಕೆ ಬಹಳ ಅನುಕೂಲ. ಈ ಟಿ ಶರ್ಟಿನ ಬೆಲೆ 500 ರೂಪಾಯಿ ಇತ್ತು. ಯಾವಾಗ $1ಗೆ 50 ರೂಪಾಯಿ ಇತ್ತಲ್ಲ, ಅವಾಗ ಅಲ್ಲಿ ಅಮೆರಿಕಾದಲ್ಲಿ $10 ಸಿಗ್ತಾ ಇತ್ತು. ಒಂದು ವೇಳೆ $1ಗೆ 100 ರೂಪಾಯಿ ಆದ್ರೆ ಅಮೆರಿಕಾದಲ್ಲಿ $5ಗೆ ಈ ಟಿ ಶರ್ಟ್ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹೀಗಾಗಿ ಕಡಿಮೆ ಬೆಲೆಯಲ್ಲಿ ಈ ಟಿ ಶರ್ಟ್ ಸಿಗ್ತಾ ಇದೆ ಅಂತ ಹೇಳಿ ಬಹಳಷ್ಟು ಜನ ಬಂದು ಈ ಟಿ ಶರ್ಟ್ ಅನ್ನ ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗೆ ಅಮೆರಿಕಾದವರ ಒಂದು ಆಪಾದನೆ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ದೇಶದ ರಫ್ತುಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಿದ್ರ, ನಿಮ್ಮ ಮೌಲ್ಯವನ್ನ ಕಡಿಮೆ ಮಾಡ್ತಿದ್ರ. ಮೌಲ್ಯ ತಿರ್ಚುವುದಂದ್ರೆ ಯೂಶುವಲಿ ಯಾವ್ದಕ್ಕೆ ಸಂಬಂಧಪಟ್ಟಿರುತ್ತೆ, ನಮ್ಮ ಒಂದು ಕರೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಳೋದು. ಈಗ ನೋಡಿ, ಆಲ್ಮೋಸ್ಟ್ ಇವತ್ತು ಬಂದಂತಹ ನ್ಯೂಸ್ $1ಗೆ ಸುಮಾರು 78 ರೂಪಾಯಿ ಆಯ್ತು. ಬಹಳ ಜಾಸ್ತಿ ಆಯ್ತು. ಫಸ್ಟ್ ಟೈಮ್ ಇಷ್ಟು ರೀಚ್ ಆಗ್ತದೆ. ಸೊ ಅದಕ್ಕೆ ಈ ತರ ನಮ್ಮನ್ನು ಕೂಡ ಏನ್ ಮಾಡಿದ್ದಾರೆ, ಅವರು ನಿಗಾ ಪಟ್ಟಿಯಲ್ಲಿ ಇಟ್ಟಿದ್ದಾರೆ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದೆ ಎಂದಾದ್ರೂ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಬರುತ್ತೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಪಾವತಿ ಬಾಕಿ ಅಂತ ಹೇಳಿ. ಸೊ ಈ ಪಾವತಿ ಬಾಕಿ ಅಂತ ಬಂದಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಬೇಕು. ಯಾವ ರೀತಿ ಈ ರೂಪಾಯಿ ಮತ್ತು ಡಾಲರ್ ರೇಟ್ ಎಕ್ಸ್ಚೇಂಜ್ ಆಗುತ್ತೆ, ಯಾಕಾಗುತ್ತೆ, ಇದರಿಂದ ಯಾರಿಗೆ ಲಾಭ, ಹೆಂಗ್ ಲಾಭ ಅನ್ನೋದನ್ನ ಮುಂದೊಂದು ದಿವಸ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಜ್ಞಾನಂದ ಅಂತ ಹೇಳಿ ಅತಿ ಸಣ್ಣ ವಯಸ್ಸಿನ ಒಬ್ಬ ಚೆಸ್ ಪ್ಲೇಯರು. ಇವರು ಏನಾದ್ರು ನಾರ್ವೆಯ ಚೆಸ್ ಓಪನ್ ಪ್ರಶಸ್ತಿಯನ್ನ ಗೆದ್ಕೊಂಡಿದ್ದಾರೆ. ಯಾರು, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಜ್ಞಾನಂದ್ ಅವರು ಇದನ್ನ ಗೆದ್ಕೊಂಡ್ರು. ಸೊ ಈಗ ದೊಡ್ಡ ನ್ಯೂಸ್ ಹತ್ರ ಹೋಗೋಣ. ದೊಡ್ಡ ನ್ಯೂಸ್ ಅಲ್ಲಿ ಫಸ್ಟ್ ಯಾವ್ದಿದೆ ಅಂತಂದ್ರೆ ಡಿಜಿಟಲ್ ವಿಶ್ವವಿದ್ಯಾಲಯದ ಬಗ್ಗೆ. ಓಕೆ, ಸೊ ನಮ್ಮ ರಾಜ್ಯದಲ್ಲಿ 7 ಡಿಜಿಟಲ್ ಯೂನಿವರ್ಸಿಟಿಗಳನ್ನ ಅತಿ ಬೇಗನೆ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈ ಡಿಜಿಟಲ್ ಯೂನಿವರ್ಸಿಟಿ ಅಂತಂದ್ರೆ ನಾವು ಆನ್ಲೈನ್ ಎಲ್ಲ ಏನ್ ಮಾಡಬಹುದು, ಓದ್ಕೊಂಡು ಡಿಗ್ರಿಗಳನ್ನ ಪಡಿಬಹುದು. ಸೊ ಕ್ಲಾಸಸ್ ಎಲ್ಲ ಎಲ್ಲಿ ನಡೆಯುತ್ತೆ, ಆನ್ಲೈನ್ ಅಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂತ ಒಂದು ಡಿಜಿಟಲ್ ಯೂನಿವರ್ಸಿಟಿಗಳನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕೆ ಸ್ಟಾರ್ಟ್ ಮಾಡ್ತಿದ್ದಾರಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ರಾಜ್ಯದ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ, ತಂತ್ರಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರದ ನಮ್ಮ ಒಂದು ಸಾಮರ್ಥ್ಯವನ್ನ ಬಳಸ್ಕೊಳ್ಳೋದಕ್ಕೆ, ನಮ್ಮ ಹತ್ರ ಏನ್ ಟೆಕ್ನಾಲಜಿ, ನಮ್ಮ ಹತ್ರ ಏನ್ ಸ್ಕಿಲ್ ಇದೆಯಲ್ಲ ಅದನ್ನ ಬಳಸ್ಕೊಂಡು ಈ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಮುಂದೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಈಗೇನ್ ಯೂನಿವರ್ಸಿಟಿಗಳಿದ್ದಾವಲ್ಲ, ಭೌತಿಕ ಅಥವಾ ಫಿಸಿಕಲ್ ಯೂನಿವರ್ಸಿಟೀಸ್, ನಾವೆಲ್ಲಿ ಹೋಗಿ ಕ್ಲಾಸ್ ಅನ್ನ ಕಲಿತು ಡಿಗ್ರಿ ತಗೊಂಡು ಬಂದಿದ್ವಲ್ಲ, ಅಂತ ಒಂದು ಯೂನಿವರ್ಸಿಟೀಸ್ ಗಳಲ್ಲಿ ಅವರ ಗಮನ ಎಲ್ಲಿದೆ, ಆಡಳಿತ ಮತ್ತು ನಿರ್ವಹಣೆಯಲ್ಲಿದೆ. ಅಂದ್ರೆ ಶಿಕ್ಷಣ ಗುಣಮಟ್ಟ ಹೆಚ್ಚು ಮಾಡುವುದರಲ್ಲಿ ಯಾರ ಗಮನ ಇಲ್ಲ, ಈಗಿರುವಂತಹ ಯೂನಿವರ್ಸಿಟಿಗಳ ಗಮನ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಹೇಳಿದವರು ಯಾರು, ಮುಖ್ಯಮಂತ್ರಿಗಳು. ಸೊ ಈಗಿರುವಂತಹ ಈ ಫಿಸಿಕಲ್ ಯೂನಿವರ್ಸಿಟಿಗಳಲ್ಲಿ ಆಡಳಿತ ಮತ್ತು ನಿರ್ವಹಣೆ, ಮ್ಯಾನೇಜ್ಮೆಂಟ್ ಮತ್ತು ಈ ಅಡ್ಮಿನಿಸ್ಟ್ರೇಷನ್ ಮೇಲೆನೆ ಬಹಳಷ್ಟು ಫೋಕಸ್ ಆಗ್ತಿದೆ. ಶಿಕ್ಷಣದ ಗುಣಮಟ್ಟದ ಮೇಲೆ ಫೋಕಸ್ ಹೋಗ್ತಿಲ್ಲ. ಸೊ ಹೀಗಾಗಿ ನಾವೇನ್ ಮಾಡಬೇಕು, ಡಿಜಿಟಲ್ ಯೂನಿವರ್ಸಿಟೀಸ್ ಗಳನ್ನ ತರಬೇಕು ಅಂತ ಹೇಳಿದ್ರು. ಸೊ ಹೀಗ್ ಮಾಡೋದ್ರಿಂದ ಅಂದ್ರೆ ಈ ಶಿಕ್ಷಣದ ಕಡೆಗೆ ಗುಣಮಟ್ಟ ತರೋದಕ್ಕೆ ನಾವೇನ್ ಮಾಡ್ಬೇಕು, ಡಿಜಿಟಲ್ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ. ನೋಡೋಣ ಯಾವಾಗ ಬರುತ್ತೆ, 7 ಡಿಜಿಟಲ್ ಯೂನಿವರ್ಸಿಟಿಗಳು ಬರುತ್ತೆ ಅಂತ ಹೇಳಿದರೆ ಯಾವಾಗ ಬರುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡೋಣ. ಸೊ ಅದಾದ್ಮೇಲೆ ಪಂಜಾಬ್ ಸರ್ಕಾರ ತನ್ನ ರಾಜ್ಯದ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಏನ್ ಮಾಡುತ್ತೆ ಅಂದ್ರೆ, ರೀಲೋ ವತಿಯಿಂದ ಒಂದು ವರ್ಕ್ಶಾಪ್ ಅಥವಾ ಕಾರ್ಯಾಗಾರವನ್ನ ಏನ್ ಮಾಡಿದ್ರು, ಏರ್ಪಡಿಸಿದ್ರು. ಸೊ ರೀಲೋ ಅಂದ್ರೇನು, ಎಲ್ಲಿ ನಡೀತಾ ಇದ್ದು, ಪಂಜಾಬ್ನಲ್ಲಿ. ಯಾರಿಗೆ, ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಒಂದು ವರ್ಕ್ಶಾಪ್ ಅನ್ನ ರೀಲೋ ವತಿಯಿಂದ ಏನ್ ಮಾಡ್ತಾರೆ, ಆ ಸರ್ಕಾರ ನಡೆಸ್ಕೊಡುತ್ತೆ. ವಾಟ್ ಈಸ್ ದಿಸ್ ರೀಲೋ? ರೀಲೋ ಅಂದ್ರೆ ರೀಜನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಫೀಸ್ ಅಂತ ಹೇಳಿ ಅಮೆರಿಕಾದ ರಾಜತಾಂತ್ರಿಕ ಕಚೇರಿಯವರು ಸ್ಥಾಪನೆ ಮಾಡಿದಂತಹ ಒಂದು ಏನಾಗಿದೆ, ಈ ಒಂದು ಆಫೀಸ್ ಅಥವಾ ಏನು ವಿಭಾಗ ಆಗಿದೆ. ರೀಲೋ ಅಂದ್ರೇನು, ರೀಜನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಫೀಸ್ ಅಂತ. ಸೊ ಪ್ರಾದೇಶಿಕ ಆಂಗ್ಲ ಭಾಷಾ ಕಚೇರಿ ಅಂತ ಹೇಳಿ
ಓಕೆ, ಸೊ ಇದನ್ನ 2005ರಲ್ಲಿ ಅಮೆರಿಕದ ರಾಜತಾಂತ್ರಿಕ ಕಚೇರಿ ಅಂದ್ರೆ ಅಮೆರಿಕ ಸರ್ಕಾರದ ಒಂದು ಕಚೇರಿ, ರಾಯಭಾರಿ ಕಚೇರಿ ಅಂತ ಹೇಳ್ತೀವಲ್ಲ, ಆ ರಾಯಭಾರಿ ಕಚೇರಿಯವರು 2005ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಏನಂತ? ಸಾರ್ವಜನಿಕ ರಾಜತಾಂತ್ರಿಕ ಸಂಪರ್ಕ ಅಂತ ಹೇಳಿ ಈ ರಿಲೋ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡಿದ್ರು. ಯಾಕೆ ಮಾಡಿದ್ರಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ, ಭೂತಾನ ಮತ್ತು ಭಾರತದಲ್ಲಿ ಇಂಗ್ಲಿಷ್ ಕಲಿಯೋದಕ್ಕೆ ಸಹಾಯ ಮಾಡೋದು. ಸೊ ನಮಗಷ್ಟು ಇಂಗ್ಲಿಷ್ ಬರಲ್ಲ, ಈ 3 ದೇಶಗಳಲ್ಲಿ ಒಂದು ಯಾವುದು? ಅಫ್ಘಾನಿಸ್ತಾನ, ಭೂತಾನ ಮತ್ತು ಇಂಡಿಯಾ, ABI. ಸೊ ಈ 3 ದೇಶಗಳಲ್ಲಿ ಏನಾಗ್ಲಿ ಇಂಗ್ಲಿಷ್ ಬೆಳೆಯೋದಕ್ಕೆ ಹೆಚ್ಚಿನ ಒಂದು ಏನ್ ಮಾಡೋಣ, ನೆರವು ನೀಡೋಣ ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಇದ್ರ ಜೊತೆಗೆ ಏನಾಗುತ್ತೆ, ರಾಜತಾಂತ್ರಿಕ ಸಂಬಂಧ ಕೂಡ ಹೆಚ್ಚಾಗುತ್ತೆ. ಸೊ ನಮಗ್ ಬಂದವರು ಇಂಗ್ಲಿಷ್ ಕಲಿಸ್ತಾರೆ. ಎಲ್ಲಿ ಕಲಿಸ್ತಿದ್ದಾರೆ ಈಗ? ಫಾರ್ ಎಕ್ಸಾಂಪಲ್, ಪಂಜಾಬಿನ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಇಂಗ್ಲಿಷ್ ಬಗ್ಗೆ ಅವರು ವರ್ಕ್ಶಾಪ್ ಅನ್ನ ಮಾಡಿದ್ರು. ಸೊ ಇದು ಒಳ್ಳೆ ಒಂದು ಸ್ಟೆಪ್. ಸೊ ಈಗ ಪಂಜಾಬಿನ ಒಂದು ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅಥವಾ ಟೀಚರ್ಸ್ಗೆ ಏನ್ ಸಿಕ್ತು? ಒಂದು ಅನುಭವ ಸಿಕ್ತು. ಎಲ್ಲಿದು? ಅಮೆರಿಕಾದವರ ಇಂಗ್ಲಿಷ್ ಬಗ್ಗೆ ಅಥವಾ ಇಂಗ್ಲಿಷ್ ಭಾಷೆ ಬಗ್ಗೆ ಸಿಕ್ತು. ಸೊ ಹೀಗೆ ಪಂಜಾಬಿನ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಇಂಗ್ಲಿಷ್ ಅಲ್ಲಿ ಮುಂದೆ ಹೋಗೋದಕ್ಕೆ ಏನ್ ಸಿಗುತ್ತೆ? ಅವಕಾಶಗಳು ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ BBMPದು ಮೊನ್ನೆನೆ ನಾವು ನೋಡಿದ್ವಿ, ಕೋರ್ಟ್ಗೆ ಹೋಗಿತ್ತು. BBMP ಚುನಾವಣೆಯಲ್ಲಿ 50%ಗಿಂತ ಹೆಚ್ಚಿನ ಮೀಸಲಾತಿ ಕೊಡಬಾರ್ದು, ಅದೆಲ್ಲ ನಾವು ಮೊದಲು ಡಿಸ್ಕಸ್ ಮಾಡಿದ್ವಿ. ಫೈನಲಿ ಈಗ ಎಲ್ಲಿ ಡೆವಲಪ್ಮೆಂಟ್ ಬಂದಿದೆ ಅಂತಂದ್ರೆ, ರಾಜ್ಯ ಸರ್ಕಾರದವರು ಏನ್ ಮಾಡಿದರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2020ಕ್ಕೆ ಒಂದು ತಿದ್ದುಪಡಿಯನ್ನ ಮಾಡಿ ಒಂದು ಸುಗ್ರೀವಾಜ್ಞೆ ಅಥವಾ ಆರ್ಡಿನೆನ್ಸ್ ಅನ್ನ ಹೊರಡಿಸಿದ್ರು. ಏನಂತ ಹೊರಡಿಸ್ತಾರೆ ಅಂದ್ರೆ, ಈ BBMPಯಲ್ಲಿ ಓಕೆ ಒನ್ ಥರ್ಡ್ ಅಂದ್ರೇನು? 33% ಸೀಟ್ಗಳನ್ನ ಯಾರಿಗೆ ಕೊಡಬೇಕು? ಹಿಂದುಳಿದ ವರ್ಗಗಳಿಗೆ ಒಂದು ರಿಸರ್ವೇಶನ್ ಅನ್ನ ಮಾಡಿ. ಅಂದ್ರೆ BBMPಯಲ್ಲಿ ಏನು ಸೀಟ್ಸ್ ಇದೆಲ್ಲ ಅದರ 1/3 ಅಥವಾ 33% ರಿಸರ್ವೇಶನ್ ಯಾರಿಗೆ ಸಿಗುತ್ತೆ? ಹಿಂದುಳಿದ ವರ್ಗದವರಿಗೆ ನೀಡುವಂತ ಒಂದು ಸುಗ್ರೀವಾಜ್ಞೆ ಅಥವಾ ಆರ್ಡಿನೆನ್ಸ್ ಅನ್ನ ರಾಜ್ಯ ಸರ್ಕಾರ ಏನ್ ಮಾಡಿದೆ? ಜಾರಿಗೆ ಬಂದಿದೆ. ಅಂದ್ರೆ ಇವ ಇಲೆಕ್ಷನ್ ನಡಿಬೇಕಾದ್ರೆ ಇದೇ ಮೀಸಲಾತಿ ಪ್ರಾಬ್ಲಮ್ ಇತ್ತು. 33% ರಿಸರ್ವೇಶನ್ ಯಾರಿಗೆ ಕೊಟ್ಟಿದ್ದಾರೆ? ಹಿಂದುಳಿದ ವರ್ಗ. ಓಕೆ, ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತೀವಲ್ಲ, ಅವರಿಗೆ ಇದನ್ನ ಕೊಟ್ಟಿದ್ದಾರೆ. ಇನ್ನು ಸುಗ್ರೀವಾಜ್ಞೆ ಅನ್ನೋದನ್ನ ನಾವೆಲ್ಲ ಪಾಲಿಟಿಯಲ್ಲಿ ಕಲ್ತಿರ್ತೀವಿ. ಆರ್ಡಿನೆನ್ಸ್ ಅನ್ನೋದನ್ನ ಏನಿದು ಆರ್ಡಿನೆನ್ಸ್? ಒಂದು ವೇಳೆ ಸದನಗಳು, 2 ಸದನಗಳು ಏನಿಲ್ಲ, ಕಾರ್ಯಾಚರಣೆಯಲ್ಲಿ ಇಲ್ಲ ಅಂತಂದ್ರೆ, ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತು ಅವಾಗ ಏನಿಲ್ಲ, ಸೆಷನ್ ನಡೀತಾ ಇಲ್ಲ ಅಂದಾಗ ರಾಜ್ಯಪಾಲರು ಏನು ಮಾಡಬಹುದು? ಯಾವುದೇ ಒಂದು ಕಾನೂನನ್ನ ಈ ರೀತಿಯಾಗಿ ವಿಶೇಷ ಅಧಿಕಾರವನ್ನ, ಆರ್ಟಿಕಲ್ 230ಯಲ್ಲಿ ಕೊಟ್ಟಂತ ಒಂದು ವಿಶೇಷ ಅಧಿಕಾರವನ್ನ ತಗೊಂಡು ಬಂದು ಏನ್ ಮಾಡಬಹುದು? ಕಾನೂನುಗಳನ್ನ ಅಥವಾ ಈ ಕಾಯ್ದೆಗಳನ್ನ ಜಾರಿ ಮಾಡಬಹುದು. ಸೊ ಯಾಕೆ ಜಾರಿ ಮಾಡ್ತಾರಂತಂದ್ರೆ, ಅರ್ಜೆಂಟ್ ಆಗಿ ಬೇಕಾದಂತ ಒಂದು ಕಾಯ್ದೆ. ಈ ಕಾಯ್ದೆ ಎಲ್ಲಿ ಪಾಸ್ ಆಗ್ಬೇಕು? ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಪಾಸ್ ಆಗ್ಬೇಕಿತ್ತು. ಬಟ್ 2 ಸದನಗಳು ಈಗ ನಡೀತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ರಾಜ್ಯಪಾಲರು ತಮ್ಮ 213ನೇ ಆರ್ಟಿಕಲ್ ನ ಅಧಿಕಾರವನ್ನು ಬಳಸ್ಕೊಂಡು ಏನ್ ಮಾಡಿದರೆ, ಸುಗ್ರೀವಾಜ್ಞೆಯನ್ನ BBMPಯ ಇಲೆಕ್ಷನ್ ಅಲ್ಲಿ ಬರುವಂತಹ ಈ ರಿಸರ್ವೇಶನ್ ಮೇಲೆ ಏನ್ ಮಾಡಿದರೆ, ಆ ಸುಗ್ರೀವಾಜ್ಞೆಯನ್ನ ನೀಡಿದ್ದಾರೆ. ಅದೇ ತರ ನೀವು ಪಾಲಿಟಿಯಲ್ಲಿ ಓದಿರ್ತೀರ, ಕೇಂದ್ರ ಸರ್ಕಾರದ ಹತ್ರ ಏನಿದೆ 123 ಆರ್ಟಿಕಲ್ 123ರ ಮೂಲಕ ರಾಷ್ಟ್ರಪತಿಗಳು ಕೂಡ 2 ಸದನಗಳು ಕೆಲಸ ಮಾಡದೇ ಇದ್ದಾಗ ಅಥವಾ ಸೆಷನ್ ನಡೆದೇ ಇದ್ದಾಗ ಏನ್ ಮಾಡುತ್ತೆ, ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳ ಸಹಾಯದಿಂದ ಇಂತಹ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರ ಅನ್ನೋದು ನಾವೆಲ್ಲ ಓದಿದೀವಿ. ನೆಕ್ಸ್ಟ್, ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ವಾಯು ಕ್ರೀಡಾ ನೀತಿ. ಓಕೆ, ಸೊ ಇದೇನು? ನ್ಯಾಷನಲ್ ಏರ್ ಸ್ಪೋರ್ಟ್ಸ್ ಪಾಲಿಸಿ ಅಂತ ಹೇಳಿ ದೇಶದಲ್ಲಿ ಮೊದಲ ಬಾರಿ ಇಂತಹ ಒಂದು ನೀತಿಯನ್ನ ಕೇಂದ್ರ ಸರ್ಕಾರದ ನಾಗರಿಕ ವಿಮಾನಯಾನ ಸಚಿವಾಲಯದವರು ಬಿಡುಗಡೆ ಮಾಡಿದ್ದಾರೆ. ಸೊ ಯಾವ ನೀತಿಯನ್ನ? ರಾಷ್ಟ್ರೀಯ ವಾಯು ಕ್ರೀಡಾ ನೀತಿ ಅನ್ನೋದು. ಸೊ ಇಲ್ಲೆಲ್ಲ ಬಲೂನ್ ಇದೆ. ಓಕೆ, ಸೊ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಇದೆಲ್ಲ ನಡೀತಾ ಇಲ್ಲ. ಸೊ ಇವುಗಳನ್ನ ನಾವೇನಂತ ಹೇಳ್ತೀವಿ? ವಾಯು ಕ್ರೀಡೆಗಳು ಅಂತ ಹೇಳ್ತೀವಿ. ಇವುಗಳಿಗೆ ಸಂಬಂಧಪಟ್ಟಂತಹ ಒಂದು ನೀತಿಯನ್ನ ಈಗ ಏನ್ ಮಾಡಿದರೆ? ಬಿಡುಗಡೆ ಮಾಡಿದ್ದಾರೆ. ಇದರ ಗುರಿ ಏನಪ್ಪಾ ಅಂದ್ರೆ, 2030ರ ಒಂದು ವೇಳೆಯಲ್ಲಿ ವಾಯು ಕ್ರೀಡೆ ಅಥವಾ ಏರ್ ಸ್ಪೋರ್ಟ್ಸ್ ಗಳಲ್ಲಿ ಭಾರತ ಏನಾಗಬೇಕು? ಅಗ್ರತಾಣವಾಗಿ, ಅಂದ್ರೆ ಇಲ್ಲಿ ಈ ಏರ್ ಸ್ಪೋರ್ಟ್ಸ್ ಗಳನ್ನ ನಡೆಸುವಂತಹ ಒಂದು ದೇಶ ಆಗಿ, ಅವುಗಳಲ್ಲಿ ಒಂದು ಪ್ರಮುಖವಾಗಿರುವಂತಹ ದೇಶಗಳಲ್ಲಿ ಒಂದನ್ನಾಗಿ ಮಾಡುವಂತಹ ಗುರಿಯನ್ನ ಈ ರಾಷ್ಟ್ರೀಯ ವಾಯು ನೀತಿ 2022 ಹೊಂದಿದೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಹೊಸದಾಗಿ ಬಂದಂತಹ ವಾಯು ಕ್ರೀಡಾ ನೀತಿಯಲ್ಲಿ 11 ಆಟಗಳನ್ನ ಏನ್ ಮಾಡಿದ್ದಾರೆ? ಪಟ್ಟಿ ಮಾಡಿದ್ದಾರೆ. ಯಾವ್ಯಾವ ಅಂತಂದ್ರೆ, ಒಂದು ಏರೋಬ್ಯಾಟಿಕ್ಸ್ ಅಂತ, ಏರೋ ಮಾಡಲಿಂಗ್ ಅಂತ, ರಾಕೆಟ್ರಿ ಅಂತ, ಬಲೂನಿಂಗು, ಮತ್ತೆ ಹವ್ಯಾಸ ನಿರ್ಮಿತ ಅಥವಾ ಪ್ರಯೋಗಕ್ಕೆ ಮಾಡಿದಂತಹ ವಿಮಾನಗಳು, ಡ್ರೋನ್ಗಳು, ಗ್ಲೈಡಿಂಗ್ ಮತ್ತು ಪವರ್ ಗ್ಲೈಡಿಂಗ್ ಅಂತ, ಹ್ಯಾಂಡ್ ಗ್ಲೈಡಿಂಗು, ಪವರ್ ಹ್ಯಾಂಡ್ ಗ್ಲೈಡಿಂಗು, ಪ್ಯಾರಾಶೂಟಿಂಗು, ಪ್ಯಾರಾಗ್ಲೈಡಿಂಗು,
ಪ್ಯಾರಾ ಮೋಟರಿಂಗ್ ಅಂತ ಇದು ವಿದ್ಯುತ್ ಚಾಲಿತ ಮತ್ತು ರೋಟರ್ ಚಾಲಿತ ವಿಮಾನಗಳು, ಇವುಗಳನ್ನೆಲ್ಲ ಏನ್ ಮಾಡ್ಬೋದು, ಈ ಒಂದು ಈ ಆಟಗಳನ್ನ ನಾವು ಎದರಲ್ಲಿ ಹೆಸರಿಸಿದ್ದೀವಿ, ರಾಷ್ಟ್ರೀಯ ವಾಯು ಕ್ರೀಡಾ ನೀತಿಯಲ್ಲಿ ಹೆಸರಿಸಿದ್ದೀವಿ. ಸೊ ನೆನ್ಪಿರ್ಲಿ, ಇದು ನಮ್ಮ ದೇಶದಲ್ಲಿ ಬಂದಂತಹ ಮೊದಲ ವಾಯು ಕ್ರೀಡಾ ನೀತಿ ಆಗಿದೆ. ಓಕೆ, ಸೊ ಇದ್ರ ಉದ್ದೇಶ ಏನು, 2030ರ ವೇಳೆಗೆ ವಾಯು ಕ್ರೀಡೆಗಳಲ್ಲಿ ಭಾರತವನ್ನ ಒಂದು ಅಗ್ರ ತಾಣವನ್ನಾಗಿ, ಒನ್ ಆಫ್ ದಿ ಟಾಪ್ ಪ್ಲೇಸ್ ಆಗಿ ಮಾಡುವುದು ಇದರ ಉದ್ದೇಶ ಆಗಿದೆ. ನೆಕ್ಸ್ಟ್ ಇನ್ನೊಂದು ನ್ಯೂಸ್ ಬಂತು, ಬೆಡ್ತಿ ವರದಾ ನದಿ ಜೋಡಣೆ ಅಂತ ಹೇಳಿ. ಸೊ ಈಗ ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ಅಂತ, ಇದನ್ನ ಇವತ್ತು ಸ್ವಲ್ಪ ಹೇಳ್ತೀನಿ, ಯಾಕಂದ್ರೆ ಇನ್ನೂ ಏನಿಲ್ಲ, ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಈ ರಿವರ್ಸ್ಗಳ ಬಗ್ಗೆ, ಬಹಳಷ್ಟು ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಸುಮ್ಮನೆ ಒಂದು ನಮ್ಗೆ ನೆನಪಿರ್ಲಿ, ಗೊತ್ತಿರ್ಲಿ ಅಂತ ಹೇಳಿ. ಯಾಕಂದ್ರೆ ಇದು ಏನಾದ್ರೂ ಸ್ವಲ್ಪ ಜಾಸ್ತಿ ಆದ್ರೆ ಇಲ್ಲಿ ಏನಾಗ್ತಿದೆ, ಒಂದು ವಿವಾದ ಆಗ್ತಿದೆ, ಪರ ಮತ್ತು ವಿವಾದ ಅಂತ. ಯಾವುದ್ರ ಬಗ್ಗೆ, ನದಿಗಳ ಒಂದು ಜೋಡಣೆ, ಯಾವುದು ಬೆಡ್ತಿ ಮತ್ತು ವರದಾ ನದಿಗಳನ್ನ ಜೋಡಿಸುವುದರ ಬಗ್ಗೆ ಏನಾಗಿದೆ ಅಂತಂದ್ರೆ, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಥವಾ ರಾಷ್ಟ್ರೀಯ ನೀರು ಅಭಿವೃದ್ಧಿ ಏಜೆನ್ಸಿದವರು ಒಂದು ವಿಸ್ತೃತ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಸೊ ಈಗ ಇದರ ಪರವಾಗಿ ಮತ್ತು ವಿರೋಧವಾಗಿ ಏನಾಗಿದೆ, ಸ್ವಲ್ಪ ವಿವಾದಗಳು ಅಥವಾ ಜಟಾಪಟಿ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಕೆಲವೊಂದು ಜನ ಎಸ್ ಅಂತಂದ್ರೆ, ಕೆಲವೊಂದು ಜನ ನೋ ಅಂತ ಹೇಳ್ತಿದ್ರೆ. ಸೊ ಏನಾಗ್ತಿದೆ ಅಂತಂದ್ರೆ, ಈ ಬೆಡ್ತಿ ನದಿಯ ಒಂದು ಉಪನದಿಗಳ ನೀರನ್ನ, ಯಾವ ನದಿ, ಬೆಡ್ತಿ ನದಿಯ ಉಪನದಿಗಳ ಒಂದು ನೀರನ್ನ ಎಲ್ಲಿ ಹಾಕೋದು, ವರದಾ ನದಿಯ ಜಲಾನಯನ ಪ್ರದೇಶದಲ್ಲಿ, ಅಂದ್ರೆ ವರದಾ ನದಿಗೆ ಟ್ರಾನ್ಸ್ಫರ್ ಮಾಡೋದು. ಇದೇ ಇಷ್ಟು ಈ ಒಂದು ಯೋಜನೆ. ಸೊ ಇಲ್ಲಿ ವರದಾ ನದಿ ಯಾವುದು, ವರದಾ ನದಿ ತುಂಗಭದ್ರಾ ನದಿಯ ಉಪನದಿ ಆಗಿದೆ. ಸೊ ಈ ಮೂಲಕ ನಾವೇನ್ ಮಾಡ್ತೀವಿ, ವರದಾ ನದಿಯಲ್ಲಿ ನೀರು ಬಂದ್ರೆ ಎಲ್ಲಿಂದ ಬರಬೇಕು, ಬೆಡ್ತಿ ನದಿಯಿಂದ ಬರಬೇಕು. ಸೊ ಬೆಡ್ತಿ ನದಿಯಿಂದ ವರದಾ ನದಿಗೆ ನೀರು ಬಂದ್ರೆ ಅದನ್ನ ಮುಂದೆ ತುಂಗಭದ್ರಾ ಎಡದಂಡೆ ನದಿ ತೀರ ಪ್ರದೇಶಗಳಿಗೆ, ಆ ಒಂದು ಎಡದಂಡೆ ನದಿ ಪ್ರದೇಶಗಳಿಗೆ ಏನ್ ಮಾಡ್ಬೋದು, ಕುಡಿಯುವ ನೀರನ್ನ ಒದಗಿಸೋದಕ್ಕೆ ಇದನ್ನ ನಾವು ತಗೊಂಡ್ ಬರೋದಕ್ಕೆ ಬಹಳಷ್ಟು ದಿನದಿಂದ ಪ್ಲಾನ್ ಮಾಡಿದ್ವಿ, ಬಹಳಷ್ಟು ವರ್ಷಗಳಿಂದ ಪ್ಲಾನ್ ಮಾಡಿದ್ವಿ. ಈಗ ವರದಿ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ಕುರಿತು ರಾಷ್ಟ್ರೀಯ ನೀರು ಅಭಿವೃದ್ಧಿ ಏಜೆನ್ಸಿ ಅಥವಾ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿದವರು ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟ ತಕ್ಷಣ ಏನಾಯ್ತು, ವಿವಾದಗಳು ಸ್ಟಾರ್ಟ್ ಆಯ್ತು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ಏನಾದ್ರೂ ನ್ಯೂಸ್ ಬಂದ್ರೆ ನೋಡೋಣ. ಇಲ್ಲಿ ಏನ್ ಮಾಡ್ತಾ ಇದ್ವಿ, ಬೆಡ್ತಿ ನದಿಯ ಉಪನದಿಗಳ ನೀರನ್ನ ಯಾವ್ದಕ್ಕೆ ಸೇರಿಸ್ತಾ ಇದೀವಿ, ತುಂಗಭದ್ರಾ ನದಿಯ ಉಪನದಿಯಾದಂತಹ ವರದಾಕ್ಕೆ ನಾವು ಸೇರಿಸ್ತಾ ಇದೀವಿ. ಸೊ ಈಗ ಬೆಡ್ತಿ ನದಿಯ ಉಪನದಿ ನೀರು ಎಲ್ಲಿ ಹೋಯ್ತು, ವರದಾ ನದಿಗೆ ಹೋಯ್ತು. ವರದಾ ನದಿಗೆ ಹೋಗಿ ಮುಂದೆ ಏನಾಗುತ್ತೆ, ಅದು ತುಂಗಭದ್ರಾ ಎಡದಂಡೆಯ ನದಿ ಪ್ರದೇಶಗಳಿಗೆ ನೀರನ್ನ ಸಪ್ಲೈ ಮಾಡುವ ಒಂದು ಕೆಲಸ ಇಲ್ಲಿ ಮಾಡ್ಬೇಕಂತ ಮಾಡಿದ್ದಾರೆ. ಓಕೆ, ಸೊ ಮುಂದೆ ಏನೇನಾಗುತ್ತೆ ಅನ್ನೋದನ್ನ ಸ್ವಲ್ಪ ನಾವು ವೇಟ್ ಮಾಡಿ ನೋಡೋಣ. ಅದಾದ್ಮೇಲೆ ಧರೋಹರ್ ವಸ್ತು ಸಂಗ್ರಹಾಲಯ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಧರೋಹರ್ ವಸ್ತು ಸಂಗ್ರಹಾಲಯ. ಈ ಒಂದು ಸಂಗ್ರಹಾಲಯನ್ನ ನಮ್ಮ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಉದ್ಘಾಟನೆ ಮಾಡಿದ್ರು. ಸೊ ಈ ಧರೋಹರ್ ವಸ್ತು ಸಂಗ್ರಹಾಲಯದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ರಾಷ್ಟ್ರೀಯ ಸುಂಕ ಮತ್ತು GST ಸಂಗ್ರಹಾಲಯವನ್ನ ಇಲ್ಲಿ ಸ್ಥಾಪಿಸಲಾಗಿದೆ. ಓಕೆ, ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಈ ಬ್ಲೂ ಬಿಲ್ಡಿಂಗ್ ಅಂತ, ಇಲ್ಲಿ ಈ ಬ್ಲೂ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡಿದ್ವಿ, ಧರೋಹರ್ ವಸ್ತು ಸಂಗ್ರಹಾಲಯ ಅಂತ ಹೇಳಿ. ಇದು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಟ್ಯಾಕ್ಸ್ ಮತ್ತು GST ಸಂಬಂಧಪಟ್ಟಂತಹ ದಾಖಲೆಗಳನ್ನ ಒಂದು ತರ ಮ್ಯೂಸಿಯಂ ಆಗಿ ಮಾಡಿ ಇಲ್ಲಿ ನಾವು ಇಟ್ಟಿದ್ದೀವಿ. ಇದನ್ನ ಯಾರು ಉದ್ಘಾಟನೆ ಮಾಡಿದ್ರು, ಕೇಂದ್ರ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ರು. ಸೊ ಮೊನ್ನೆನೇ ನೋಡಿದ್ವಿ, ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಮತ್ತೆ ಆಯ್ಕೆ ಆದ್ರು ಯಾರು, ನಿರ್ಮಲಾ ಸೀತಾರಾಮನ್ ಅಂತ. ಸೊ ಈ ಬ್ಲೂ ಬಿಲ್ಡಿಂಗ್ ಅಂತ ಕಾಣ್ತಾ ಇದೆಯಲ್ಲ, ಇದು ಎಲ್ಲಿದೆ ಅಂತಂದ್ರೆ ಮಾಂಡೋವಿ ಅಥವಾ ಮಹದಾಯಿ ನದಿಯ ದಂಡೆಯ ಮೇಲೆ ಈ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಮಾಂಡೋವಿ ಮಹದಾಯಿ ಅಂತಂದ್ರೆ ಮತ್ತೆ ಕಳಸಾ ಬಂಡೂರಿ ಯೋಜನೆ ನೆನಪರುತ್ತೆ, ಅದನ್ನ ಮತ್ತೆ ಯಾವಾಗಾದ್ರೂ ಮಾತಾಡೋಣ. ಓಕೆ, ಸೊ ಡಾವಿಂಚಿ ಮಿಷನ್ ಅಂತ. ವಾಟ್ ಈಸ್ ಡಾವಿಂಚಿ ಮಿಷನ್? ಡಾವಿಂಚಿ ಮಿಷನ್ ಅಂತಂದ್ರೆ ಡೀಪ್ ಅಟ್ಮಾಸ್ಫಿಯರ್ ವೀನಸ್ ಇನ್ವೆಸ್ಟಿಗೇಷನ್ ಆಫ್ ನೋಬೆಲ್ ಗ್ಯಾಸಸ್ ಕೆಮಿಸ್ಟ್ರಿ ಅಂಡ್ ಇಮೇಜಿಂಗ್ ಅಂತ ಹೇಳಿ. ಡಾವಿಂಚಿ ಅಂದ್ರೆ ಚಿತ್ರಕಾರ ಡಾವಿಂಚಿ ಅಲ್ಲ. ಸೊ ಡಾವಿಂಚಿ ಅವರ ಬಗ್ಗೆ ಮಾತಾಡಿದ್ವಿ. ಮೋನಾಲಿಸಾ ಅನ್ನುವಂತಹ ಒಂದು ಶ್ರೇಷ್ಠ ಚಿತ್ರಕಲಾಕೃತಿಯನ್ನ ಕಿಡಿಗೇಡಿಗಳು ಕೇಕ್ ಹಾಕಿ ಕೆಡಸಕ್ ಟ್ರೈ ಮಾಡಿದ್ರು ಅಂತ ಹೇಳಿ ಹಿಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಮೋನಾಲಿಸಾ ಚಿತ್ರವನ್ನ ಬಿಡಿಸಿದಂತಹ ಸುಪ್ರಸಿದ್ಧ ಏನಿದ್ದಾರೆ ಚಿತ್ರಕಾರ ಡಾವಿಂಚಿ ಅಂತ ಹೇಳಿ. ಸೊ ಅವ್ರನ್ನ ಡಾವಿಂಚಿ ಅಂತ ಹೇಳ್ತೀವಿ. ಅದೇ ಒಂದು ಹೆಸರಲ್ಲಿ ಹೆಚ್ಚು ಕಡಿಮೆ ಡಾವಿಂಚಿ ಸೇಮ್ ಸ್ಪೆಲ್ಲಿಂಗು. ಸೊ ಡಾವಿಂಚಿ ಅಂತ ಹೇಳಿ, ಡಾವಿಂಚಿ ಅಂದ್ರೆ ಇಲ್ಲಿ ಏನು, ಡೀಪ್ ಅಟ್ಮಾಸ್ಫಿಯರ್ ವೀನಸ್ ಇನ್ವೆಸ್ಟಿಗೇಷನ್ ಆಫ್ ನೋಬೆಲ್ ಗ್ಯಾಸಸ್
ಕೆಮಿಸ್ಟ್ರಿ ಅಂಡ್ ಇಮೇಜಿಂಗ್ ಅಂತ ಶಾರ್ಟ್ ಆಗಿ ಹೇಳಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ವೀನಸ್ ಅಂದ್ರೆ ಏನು? ಶುಕ್ರ ಗ್ರಹ. ಓಕೆ, ಶುಕ್ರ ಗ್ರಹನ ಅಧ್ಯಯನ ಮಾಡೋದಕ್ಕೆ ಯಾರು ಮುಂದೆ ಬರ್ತಿದ್ದಾರೆ? ನಾಸಾದವರು. ಸೊ ನಾಸಾದವರು ಪ್ಲಾನ್ ಅನ್ನ ಮಾಡಿದ್ದಾರೆ. ಶುಕ್ರ ಗ್ರಹನ ಅಧ್ಯಯನ ಮಾಡೋದಕ್ಕೆ ನಾವು ಡಾವಿಂಚಿ ಮಿಷನ್ ಅನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ಸೊ ಈ ಡಾವಿಂಚಿ ಮಿಷನ್ ಯಾವಾಗ ಆಗುತ್ತಂದ್ರೆ 2029ಕ್ಕೆ ನಡೆಯಲಿದೆ ಅಂತ ಹೇಳಿ ನಾಸಾದವರು ಹೇಳ್ತಾರೆ. ಸೊ ಅದಕ್ಕೆ ಈ ಹೆಸರು ನೆನಪಿರ್ಲಿ, ಡಾವಿಂಚಿ ಅಂತ ಹೇಳಿ, ಡಾವಿಂಚಿ ಮಿಷನ್ ಅಂತ. ಸೊ ಡಾವಿಂಚಿ ಮಿಷನ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ವೀನಸ್ಗೆ. ಯಾರು ಮಾಡ್ಲಿದ್ದಾರೆ? ನಾಸಾದವರು. ಯಾವಾಗ ಮಾಡ್ಲಿದ್ದಾರೆ ಅಂತಂದ್ರೆ 2029ರಲ್ಲಿ. ಮುಂದೆ ಇದಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳನ್ನ ಯಾರು ಮಾಡ್ತಿದ್ದಾರೆ ಅಂದ್ರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸು. ಓಕೆ, ಸೊ ಇಲ್ಲಿ ಇದನ್ನೇನು ಡಾವಿಂಚಿ ಮಿಷನ್ ಅಂತ ಮಾಡ್ತಿದ್ರಲ್ಲ, ಈ ಮಿಷನ್ಗೆ ಬೇಕಾದಂತಹ ಯಂತ್ರೋಪಕರಣಗಳನ್ನ ರೆಡಿ ಮಾಡುವಂತಹ ಜವಾಬ್ದಾರಿ ಯಾರ್ದಿದೆ? ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆಗಿದೆ ಅಂತ ನಾಸಾದವ್ರು ಹೇಳಿದ್ದಾರೆ. ಓಕೆ, ಅದಾದ್ಮೇಲೆ ಪಾಕಿಸ್ತಾನದ ಹಿಂದಿನ ಒಬ್ಬ ಅಧ್ಯಕ್ಷರಾದವರು ಪರ್ವೇಜ್ ಮುಷರಫ್ ಅವರು. ಸೊ ಅವ್ರಿಗೆ ಏನಿತ್ತು ಇಲ್ಲಿ ಅಮೈಲೋಡೋಸಿಸ್ ಅಂತ ಹೇಳಿ, ಅಮೈಲೋಡೋಸಿಸ್ ಅನ್ನುವಂತಹ ಒಂದು ರೋಗದಿಂದ ಅವರು ಬಳಲುತ್ತಿದ್ದಾರೆ. ಓಕೆ, ಸೊ ಅಮೈಲೋಡೋಸಿಸ್ ಅನ್ನುವಂತಹ ಒಂದು ರೋಗ ಬಹಳ ಅಪರೂಪವಾದಂತಹ ರೋಗ ಯಾರಿಗೆ ಬಂದಿದೆ? ಈ ಪರ್ವೇಜ್ ಮುಷರಫ್ ಅವರಿಗೆ ಬಂದಿದೆ. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಪ್ರೋಟೀನ್ ಶೇಖರಣೆಯಾಗಿ, ಸೊ ಅಲ್ಲಿ ಪ್ರೋಟೀನ್ ಏನಾಯ್ತು? ಶೇಖರಣೆಯಾಗಿ ಅಂಗಾಂಗ ವಿಫಲತೆ ಆಗುವಂತ ಚಾನ್ಸಸ್ ಇದೆ. ಇವನ್ ಡೆತ್ ಕೂಡ ಆಗುವಂತ ಒಂದು ಚಾನ್ಸಸ್ ಇದರಿಂದ ಆಗುತ್ತೆ. ಯಾವುದರಿಂದ? ಅಮೈಲೋಡೋಸಿಸ್ ಅಂತ ಹೇಳಿ. ಸೊ ಅಮೈಲೋಡೋಸಿಸ್ ಅನ್ನುವಂತ ಒಂದು ರೋಗ ಯಾರಿಗೆ ಬಂದಿತ್ತು? ಮುಷರಫ್ ಅವರಿಗೆ ಬಂದಿದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ದೇಹದಲ್ಲಿ ಪ್ರೋಟೀನು ಏನಾಯ್ತು? ಶೇಖರಣೆಯಾಗಿ ಅದು ಡಿಪಾಸಿಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದರಿಂದ ಅಂಗಾಂಗಗಳಿಗೆ ತೊಂದರೆ ಆಗುವಂತ ಒಂದು ಸಾಧ್ಯತೆಯೂ ಕೂಡ ಇದೆ. ಅದ್ರ ಬಗ್ಗೆ, ಈ ರೋಗದ ಬಗ್ಗೆ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಇದು ಕೊನೆ ನ್ಯೂಸ್ ಅಂತ ಅನ್ಸುತ್ತೆ. ಕೊನೆ ನ್ಯೂಸ್ ಅನ್ನ ನೋಡೋಣ. ಏನಪ್ಪಾ ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಅಂತ ಹೇಳಿ. ಓಕೆ, ಸೊ ನಮ್ಮ ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ತಗೊಂಡ್ ಬರುತ್ತೆ. ಯೋಜನೆಗಳನ್ನ ತಂದ್ಮೇಲೆ ಅದನ್ನ ನಾವೇನ್ ಮಾಡಲ್ಲ, ಕರೆಕ್ಟ್ ಆಗಿ ಮೇಂಟೈನ್ ಮಾಡಲ್ಲ. ಸೊ ಅಂತ ಒಂದು ಉದಾಹರಣೆ ಏನಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು. ಸೊ 2018-19ನೇ ಸಾಲಿನಲ್ಲಿ, ಆ ಒಂದು ಆರ್ಥಿಕ ವರ್ಷದಲ್ಲಿ ಉತ್ತಮ ಒಂದು ಶಾಲೆಗಳನ್ನ ಕೊಡೋಣ ಅಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲಿ 1ನೇ ತರಗತಿಯಿಂದ PUC ವರೆಗೂ ಶಿಕ್ಷಣಗಳನ್ನ, ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ನೀಡೋಣ ಅಂತ ಹೇಳಿ 2018-19ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಿತ್ತು? ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನ ಸ್ಟಾರ್ಟ್ ಮಾಡಿತ್ತು. ಸೊ ರಾಜ್ಯದಲ್ಲಿ ಒಟ್ಟು 264 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಲಾಗಿತ್ತು. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ 1ರಿಂದ 12ನೇ ತರಗತಿ ಓದುವಂತಹ ವಿದ್ಯಾರ್ಥಿಗಳು ಒಂದೇ ಬಿಲ್ಡಿಂಗ್ ಅಲ್ಲಿ, ಅಂದ್ರೆ ಒಂದೇ ಸ್ಕೂಲ್ ಬಿಲ್ಡಿಂಗ್, ಒಂದೇ ರೂಮ್ ಅಲ್ಲ, ಒಂದೇ ಸ್ಕೂಲ್ ಬಿಲ್ಡಿಂಗ್ ಅಲ್ಲಿ 1ನೇ ತರಗತಿ ಸ್ಟಾರ್ಟ್ ಮಾಡಿದ್ರೆ 12ನೇ ತರಗತಿವರೆಗೂ ಅವರಿಗೆ ಶಿಕ್ಷಣ ಸಿಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ, ಒಳ್ಳೆಯ ದೃಷ್ಟಿಯಿಂದ ಸರ್ಕಾರದವರು ಇದನ್ನ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಆದ್ರೆ ಏನಾಗತ್ತಪ್ಪ ಅಂತಂದ್ರೆ ಇದು ಯಶಸ್ವಿಯಾಗಿಲ್ಲ. ಯಾಕಂತಂದ್ರೆ ಮೂಲ ಸೌಲಭ್ಯಗಳನ್ನ ಇಲ್ಲಿ ಒದಗಿಸಿಲ್ಲ. ಸೊ ಮೂಲ ಸೌಲಭ್ಯ ಅಂತಂದ್ರೆ ಬಿಲ್ಡಿಂಗು, ಬೋರ್ಡು, ಬೆಂಚು, ಇಂಥವುಗಳನ್ನೆಲ್ಲ, ಶೌಚಾಲಯ, ಗ್ರೌಂಡು, ಲೈಬ್ರರಿ, ಇವುಗಳನ್ನೆಲ್ಲ ಸರ್ಕಾರ ಒದಗಿಸಿಲ್ಲ. ಸೊ 264 ಶಾಲೆಗಳನ್ನ ಸ್ಥಾಪನೆ ಮಾಡಿದ್ರು. ಬಟ್ ಏನಾಗಿದೆ ಅಂತಂದ್ರೆ ಆ ಯಶಸ್ಸು ಆಗಿಲ್ಲ. ಆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅನ್ಕೊಂಡಂತಹ ಒಂದು ಯಶಸ್ಸನ್ನ ಅವುಗಳು ಏನ್ ಕೊಟ್ಟಿಲ್ಲ, ರಿಸಲ್ಟ್ ಅನ್ನ ಕೊಟ್ಟಿಲ್ಲ. ಸೊ ಇಲ್ಲಿ ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನ ಮುಗಿಸೋಣ. ಸೊ ಮೊದಲೇ ಹೇಳಿದ್ದೆ ಏನಪ್ಪಾ ಅಂತಂದ್ರೆ ಇವತ್ತು ಮತ್ತೆ ನಾಳೆದು. ಓಕೆ, ಸೊ ಇವತ್ತಿಂದು ಅರ್ಧ ಹೇಳ್ತೀನಿ, ಮತ್ತೆ ನಾಳೆ ಇನ್ನೊಂದಿಷ್ಟು ಉಳಿದಿದೆ ಅದನ್ನ ಹೇಳ್ತೀನಿ. ನಾಳೆ ದಿವಸ ಫುಲ್ ಒಂದ್ ದಿವಸ ಏನ್ ಗ್ಯಾಪ್ ಆಗಿತ್ತಲ್ಲ ಅದನ್ನ ನಾಳೆ ದಿವಸ ಬ್ಯಾಲೆನ್ಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಮುಗಿಸೋಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಲೈಕ್ ಮಾಡೋದು, ಶೇರ್ ಮಾಡೋದು ನಿಮ್ಮ ಜವಾಬ್ದಾರಿ, ಮರಿಬೇಡಿ. ಅದ್ರ ಜೊತೆಗೆ ಯಾರ್ಯಾರು ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ಗಳಲ್ಲಿ ಫಾಲೋ ಮಾಡ್ಬೇಕಂತ ಮಾಡಿದ್ರೆ, ಆ ಗುಂಪುಗಳನ್ನ ಸೇರ್ಬೇಕಂತಿದ್ರಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಇದೆ. ದಯವಿಟ್ಟು ಅವುಗಳನ್ನು ಪ್ರೆಸ್ ಮಾಡಿ. ಮತ್ತು ವಿದ್ಯಾರ್ಥಿ ಪ್ರಭುತ್ವ ಹಾಗೆ ನಿಮ್ದೇನಾದ್ರೂ ಸಲಹೆ ಸೂಚನೆಗಳಿದ್ರೆ 9480216410ಗೆ ಏನ್ ಮಾಡಬೇಕು, ನೀವು ವಾಟ್ಸ್ಆಪ್ ಮಾಡಬೇಕು. ಫೋನ್ ಮಾಡುವಂತಿಲ್ಲ, ಬರೀ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಅನ್ನು ಹಾಕಿ ಅದಕ್ಕೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿಗಳು.